ಇನ್ನು ವರಮಹಾಲಕ್ಷ್ಮಿ ವ್ರತದ ವಿಚಾರಕ್ಕೆ ಬರೋದಾಯ್ತು ಅಂತ ಹೇಳಿದ್ರೆ, ಒಂದು ಪ್ರಾತಃ ಕಾಲದಲ್ಲಾಗ್ಲಿ ಅಥವಾ ಸಂಧ್ಯಾ ಕಾಲದಲ್ಲಾಗ್ಲಿ ಮಾಡ್ಕೊಳ್ಳಿ. ಅದು ತುಂಬಾನೇ ಉತ್ತಮವಾಗಿರ್ತಕ್ಕಂತಹ ಸಂಗತಿ. ಮಹಾಲಕ್ಷ್ಮಿಯನ್ನ ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ಒಂದು ಬ್ರಾಹ್ಮಿ ಮುಹೂರ್ತ ಅಥವಾ ಸಾಯಂ ಸಂಧ್ಯಾ ಮುಹೂರ್ತ ಬಹಳ ಉತ್ತಮ ಕಾಲ ಆಗಿರುವಂತಹದ್ದು. ಸೊ ಹಾಗಾಗಿ ಯಾವ ರೀತಿಯಾಗಿ ಪ್ರಿಪರೇಷನ್ ಮಾಡ್ಕೋಬೇಕು? ವ್ರತದ ಹಿಂದಿನ ದಿವಸವೇ ನಿಮ್ಮ ದೇವರ ಮನೆಯನ್ನೆಲ್ಲ ಶುದ್ಧ ಮಾಡಿಟ್ಟುಕೊಂಡು ಕಳಶ ಸ್ಥಾಪನೆಗೆ ಕಳಶಗಳನ್ನೆಲ್ಲ ಸಿದ್ಧ ಮಾಡಿ ಇಟ್ಕೋಬೇಕು. ಹಾಗಂತ ಹೇಳಿ ಅವತ್ತಿನ ದಿವಸವೇ ಕೋಲ್ಗಳನ್ನು ಕಟ್ಟಿ ಇನ್ನೊಂದು ಮಾಡಿ ರಂಪಾಟ ಮಾಡಿ ಕೂತ್ಕೋಬೇಡಿ. ಮತ್ತು ಮಹಾಲಕ್ಷ್ಮಿಗೆ ಹಾಕ್ತಕ್ಕಂತಹ ಒಡವೆಗಳಾಗಿರ್ಲಿ, ಏನೇ ಆಗಲಿ, ನಿಮ್ಮ ಮೈ ಮೇಲೆ ಧರಿಸ್ಕೊಂಡಿದ್ದನ್ನು ಹಾಕಬೇಡಿ. ಅದು ಏಕೋ ತುಂಬಾ ಬಂದ್ಬಿಟ್ಟಿದೆ ಇತ್ತೀಚಿನ ಸಮಾಜದೊಳಗಂತೂ. ಅವಳನ್ನು ಅಲಂಕಾರ ಮಾಡೋದೇ ಒಂದು ದೊಡ್ಡ ನಿಮ್ಮ ಒಂದು ಸಿರಿ ಆಗ್ಬಿಟ್ಟಿದೆ. ಕಳಶದಲ್ಲಿ ದೇವಿಯನ್ನ ಪೂಜೆ ಮಾಡಿ ಹೊರತು ಬೇರೆ ಇನ್ನೇನು ಅಲ್ಲ. ಅದಕ್ಕಿಲ್ದೇ ಇರೋ ಕೈ, ಇಲ್ಲದೆ ಇರೋ ಕಾಲು, ಏನೇನೋ ಕಟ್ಟಿ ಏನೇನೋ ಅವಾಂತರ ಮಾಡಿ, ಒಂದು ಕೈ ಯಲಹಂಕ ನೋಡ್ತಿರುತ್ತೆ, ಇನ್ನೊಂದು ಕೈ ಶ್ರೀಲಂಕಾಗೆ ಹೋಗ್ಬಿಟ್ಟಿರುತ್ತೆ. ಅಷ್ಟೆಲ್ಲ ಒತ್ತಡಗಳನ್ನು ತಗೊಂಡು ಮಾಡೋದು ಬೇಡ. ಕಳಶದಲ್ಲಿ ಅಮ್ಮ ಮಹಾಲಕ್ಷ್ಮಿ ದೇವಿ ಅಂತ ಹೇಳಿ ಆ ಕಳಶಕ್ಕೆ ಒಂದಷ್ಟು ವಸ್ತುಗಳನ್ನು ಹಾಕ್ಬೇಕು. ಇನ್ನು ಕಳಶ ಸ್ಥಾಪನೆಗೆ ಹಾಕ್ತಕ್ಕಂತಹ ವಸ್ತುಗಳನ್ನ ನೋಡೋದಾಯ್ತು ಅಂತ ಹೇಳಿದ್ರೆ, ಒಂದು ತಾಮ್ರದ ತೂತುಕಾಸು, ಅದೇ ರೀತಿಯಾಗಿ ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಖರ್ಜೂರ, ಕಲ್ಲು ಸಕ್ಕರೆ, ನಿಂಬೆಹಣ್ಣು, ಅರಿಶಿನ, ಕುಂಕುಮ, ಅಕ್ಷತೆ, ಇದಿಷ್ಟನ್ನು ಕಳಶದ ನೀರಿಗೆ ಹಾಕಿ 3, 5, 7, 9 ಇಷ್ಟರ ಸಂಖ್ಯೆಯಲ್ಲಿ ವಿಳ್ಯೆದೆಲೆಗಳನ್ನ ಇಟ್ಟು ಸಂಪೂರ್ಣವಾಗಿರ್ತಕ್ಕಂತಹ ತೆಂಗಿನಕಾಯಿಯನ್ನ ಕಳಶಕ್ಕೆ ಇಡಬೇಕಾಗ್ತದೆ. ಅಂಕು ಡೊಂಕುಗಳಿಲ್ಲದ ಒಂದು ನೋಡೋದಕ್ಕೂ ಪರಿಪೂರ್ಣವಾಗಿ ಕಾಣತಕ್ಕಂತಹ ವಿಶೇಷವಾದ ತೆಂಗಿನಕಾಯಿಯನ್ನ ಇಟ್ಟು ಮಹಾಲಕ್ಷ್ಮಿ ದೇವಿಯನ್ನ ಆವಾಹನೆ ಮಾಡಿ ಆ ಮಹಾಲಕ್ಷ್ಮಿ ದೇವಿಗೆ ಪೂಜೆಯನ್ನು ಮಾಡಬೇಕಾಗ್ತದೆ. ಪೂಜೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಪತ್ರಗಳನ್ನ, ಹಲವು ಪತ್ರಗಳನ್ನ ಒಂದು ಅರ್ಪಣೆ ಮಾಡಲೇಬೇಕು. ಕರವೀರ ಪತ್ರಗಳಾಗಬಹುದು. ಕೆಲವೊಬ್ಬರಿಗೆ ಎಷ್ಟೋ ಪತ್ರಗಳು ಈಗಿನ ಕಾಲಕ್ಕೆ ಸಿಕ್ಕಲ್ಲ, ಸಿಗುವಂಥದ್ದು ಹಾಕಿ. ಯಾವ್ದು ಹಾಕ್ಲೇಬೇಕು ಅಂತ ಹೇಳಿದ್ರೆ, ಮಾವಿನ ಎಲೆ, ಸೀಬೆ ಹಣ್ಣು ಅಂದ್ರೆ ಚೇಪೆಕಾಯಿ, ಗುವಾ ಅಂತ ಕರೀತಾರಲ್ಲ, ಗುವಾನೋ ಗೋವಾನ, ಆ ಹಣ್ಣಿನ ಚೇಪೆಕಾಯಿಯ ಅಥವಾ ಸೀಬೆಕಾಯಿಯ ಮರದ ಎಲೆ, ದರ್ಭೆ, ಅದೇ ರೀತಿಯಾಗಿ ತುಳಸಿ, ಬಿಲ್ವ ಪತ್ರ ಮತ್ತು ಕಣಗಲೆ ಎಲೆ. ಕಣಗಲೆ ಹೂ ಗೊತ್ತಲ್ಲ, ಆ ಕಣಗಲೆ ಹೂವಿನ ಎಲೆ ಸಿಕ್ಕಿದ್ರೆ ಬನ್ನಿಯನ್ನು ಹಾಕಿ, ಇದಿಷ್ಟನ್ನು ಹಾಕಿ ಅಮ್ಮನವರಿಗೆ ಪತ್ರಗಳನ್ನು ಅರ್ಪಿಸಿ. ನಿಮಗೆ ಇಷ್ಟವಾದಂತಹ ಪುಷ್ಪಗಳನ್ನು ಅರ್ಪಿಸಿ. ಎಲ್ಲದಕ್ಕಿಂತ ಹೆಚ್ಚಿಗೆ ಮನಸ್ಸಿನ ಪುಷ್ಪವನ್ನು ಅರ್ಪಿಸಬೇಕು. ಮನಸ್ಸಿನ ಪುಷ್ಪವನ್ನು ಅರ್ಪಣೆ ಮಾಡಿ. ಮತ್ತೆ ಎಷ್ಟೋ ಜನಕ್ಕೆ ಏನಾಗುತ್ತೆ ಅಂದ್ರೆ, ದೇವರ ಮುಂದೆ ದೊಡ್ಡ ದೊಡ್ಡ ಕಂತೆಗಳನ್ನ ಇಟ್ಟು ಪೂಜೆ ಮಾಡ್ತಕ್ಕಂತಹ ಪದ್ಧತಿ. ಯಾವುದೇ ಕಾರಣಕ್ಕೂ ಹಾಗೆ ಮಾಡಕ್ ಹೋಗ್ಬೇಡಿ. ಯಾವ ಶಾಸ್ತ್ರದೊಳಗಡೆ ನೀವು ಕಂತೆ ನೋಟನ್ನ ಇಟ್ಟು ಪೂಜೆ ಮಾಡ್ಬೇಕು ಅಂತ ಎಲ್ಲೂ ಇಲ್ಲ. ನೀವೇನಾದ್ರೂ ಹಾಗೆ ಮಾಡಕ್ ಹೋದ್ರೆ ಇನ್ನೊಂದಷ್ಟು ರಾವ್ ನೀವು ಬಡಿಸ್ಕೊಂಡಂಗಾಗತ್ತೆ. ನಿಮ್ಗೆ ಇನ್ನೂ ಬರಬಾರ ದೃಷ್ಟಿ ದೋಷಗಳೇ ಬರ್ತವೆ. ಬಂದವರೆಲ್ಲ ನೋಡೇ ಲಲಿತಮ್ಮ ಇಷ್ಟು ದುಡ್ಡು ಇಟ್ಕೊಂಡಿದ್ದಾಳೆ, ದುಡ್ಡಿಲ್ಲ ಅಂತಾಳೆ, ನೋಡೇ ಎಷ್ಟೊಂದು ಒಡವೆಗಳು ಹಾಕ್ಬಿಟ್ಟಿದ್ದಾಳೆ, ಅದಕ್ಕೆ ಗಿಲೀಟಿನ ಒಡವೆ ಅನ್ನೋದೇ ಗೊತ್ತಾಗಲ್ಲ. ಈ ತರದ್ದೇನೇನೋ ನಡೆಯುತ್ತೆ. ತುಂಬಾ ಸಾಧಾರಣವಾಗಿ ಸರಳವಾಗಿ ಮಹಾಲಕ್ಷ್ಮಿ ಅಮ್ಮನವರನ್ನು ಪೂಜೆ ಮಾಡಿ, ಅದು ಅಲ್ಲದೆ ಹಣಕಾಸುಗಳನ್ನಿಟ್ಟು ಪೂಜೆ ಮಾಡೋದ್ರಿಂದ ರಾಹು ತತ್ವಗಳು ಜಾಸ್ತಿ ಆಗಿ ಇನ್ನೊಂದಷ್ಟು ಮನೆಯಲ್ಲಿ ಅಶಾಂತಿಗಳು ಉತ್ಪತ್ತಿ ಆಗ್ತವೆ. ಎಷ್ಟೋ ಜನ ಗುರುಗಳೇ ನಾನೆಲ್ಲ ಪೂಜೆ ಮಾಡ್ತೀನಿ, ಪುರಸ್ಕಾರ ಮಾಡ್ತೀನಿ, ವೈಭವಲಕ್ಷ್ಮಿ ವ್ರತ ಮಾಡ್ತೀನಿ, ವರಮಹಾಲಕ್ಷ್ಮಿ ವ್ರತ ಮಾಡ್ತೀನಿ, ಅಷ್ಟಲಕ್ಷ್ಮಿ ವ್ರತ ಮಾಡ್ತೀನಿ, ಏನೂ ಕೈಗೂಡ್ತಿಲ್ಲ. ಈ ರೀತಿಯಾಗಿ ಕಾಸುಗಳನ್ನ ಮುಂದೆ ಇಟ್ಟು ಪೂಜೆ ಮಾಡ್ತಕ್ಕಂಥದ್ದು ದೊಡ್ಡ ದರಿದ್ರ ಅಂತಂದು ಹಾಕತ್ತೆ. ಹುಷಾರ್. ಎಷ್ಟು ಹೇಳಿದ್ರು ನಮ್ ಜನಕ್ಕೆ ಅರ್ಥ ಆಗಲ್ಲ. ಯಾವತ್ತು ಶುಕ್ರವಾರದ ದಿವಸ ಮಾಡ್ಕೊಳ್ಬೇಕು. ವರಮಹಾಲಕ್ಷ್ಮಿ ವ್ರತದ ಸಂಪೂರ್ಣವಾದಂತಹ ಫಲ ನಿಮ್ಗೆ ಸಿದ್ಧಿಯಾಗ್ಲಿ. ಸಾಧ್ಯವಾದಂಥವ್ರು ನಿಮ್ಮ ಮನೆಯಲ್ಲಿ ಮಾಡ್ಕೊಳ್ಳಿ. ಸಾಧ್ಯವಾಗದೇ ಇರತಕ್ಕಂತಹ ಹೆಣ್ಮಕ್ಳು, ಕೇವಲ ಹೆಣ್ಮಕ್ಳು ಮಾತ್ರ ಬನ್ನಿ ಅಂತ ಹೇಳಲಾರೆ. ಮಹಾಲಕ್ಷ್ಮಿ ಮೇಲೆ ಅಪಾರವಾದಂತಹ ಪ್ರೀತಿ, ಗೌರವ, ಆಧರಣೆಗಳಿರ್ತಕ್ಕಂತಹ ಯಾರು ಬೇಕಾದ್ರೂ, ಗಂಡಸರು, ಹೆಂಗಸರು, ಮಕ್ಕಳು, ಮರಿ, ಯಾವುದೇ ಭೇದವಿಲ್ಲದೆ, ಲಿಂಗ ತಾರತಮ್ಯವಿಲ್ಲದೆ ಎಲ್ಲರೂ ಸಹ ನಮ್ಮ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಹರತಲೆ ಗ್ರಾಮದ ಹರತಲೆ ನಿರ್ಗುಣಾದ್ವೈತ ಮಠಕ್ಕೆ ತಾವೆಲ್ಲರೂ ಸಹ ಬಂದು ಅಮ್ಮನವರ ಆಶೀರ್ವಾದ ಪಡ್ಕೊಳ್ಳಿ. ವಿಶ್ವದಲ್ಲೇ ಪ್ರಪ್ರಥಮವಾಗಿರ್ತಕ್ಕಂತಹ ಏಕೈಕ ಏಕಶಿಲಾಮೂರ್ತಿ ಹನುಮ ಸಮೇತ ಶನಿದೇವರ ದರ್ಶನವನ್ನು ಮಾಡಿಕೊಂಡು ಪುನೀತರಾಗಿ ಶುಭವಾಗ್ಲಿ, ಮಂಗಳವಾಗ್ಲಿ. ಇದಾಗಿತ್ತು ವರಮಹಾಲಕ್ಷ್ಮಿ ವ್ರತದ ವಿಶೇಷವಾದಂತಹ ವಿಡಿಯೋ.
ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.